ಈ ಅರ್ಧ ವರ್ಷದಲ್ಲಿ ಭರವಸೆಯನ್ನ ಮೂಡಿಸಿದಂತ ಹೊಸ ತಲೆಮಾರಿನ ನಿರ್ದೇಶಕರು ಯಾರು ಅನ್ನುವಂತ ಒಂದು ಪ್ರಶ್ನೆ ನಮ್ಮಲ್ಲಿ ಸಹಜವಾಗಿ ಹುಟ್ಟುತ್ತದೆ. 6 ತಿಂಗಳಲ್ಲಿ ಹಳಬರಿಗಿಂತ ಹೊಸಬರ ಯಶಸ್ಸು ಜಾಸ್ತಿ, ಹಳಬರಿಗಿಂತ ಹೊಸಬರು ಸ್ಕೋರ್ ಮಾಡಿದ್ದು ಜಾಸ್ತಿ, ಮತ್ತೆ ಹೊಸ ಆಲೋಚನೆಯನ್ನು ಇಟ್ಕೊಂಡು ಬಂದಂತ ಹೊಸಬರು ನಿರಂತರವಾಗಿ ಕೆಟ್ಟ ಸಿನಿಮಾವನ್ನ ಕೊಡ್ತಾ ಇರೋದರ ಮಧ್ಯೆಯೂ ಹೊಸಬರೇ ನಮಗೆ ಆಶಾವಾದವನ್ನು ಹುಟ್ಟುಹಾಕಿದ್ದಾರೆ. ಉದಾಹರಣೆಗೆ ವಿಜಯ್ ಪ್ರಸಾದ್ ಅವರು ಸಿದ್ಧಲಿಂಗುವಲ್ಲಿ ಒಂದು ಒಳ್ಳೆಯ ನಿರ್ದೇಶಕನಾಗುವ ಸೃಜನಾತ್ಮಕವಾದಂಥ ಎಲ್ಲಾ ಶಕ್ತಿಯನ್ನು ಬಹಳ ಸ್ಪಷ್ಟವಾಗಿ ನಿದರ್ಶನ ಪೂರ್ವಕವಾಗಿ ನಮಗೆ ಕೊಟ್ಟದ್ದು ಬಹಳ ಒಳ್ಳೆಯ ಬೆಳವಣಿಗೆ. ಇನ್ನು ಪವನ್ ಒಡೆಯರ್, ಗೋವಿಂದಾಯ ನಮಃ ಸೂಪರ್ ಡ್ಯೂಪರ್ ಹಿಟ್. ಈ ಪವನ್ ಒಡೆಯರ್ ನೋಡಿದ್ರೆ ಒಂದು ಸಹಜವಾಗಿ ಸಾಮಾನ್ಯವಾಗಿರುವಂತ ಒಬ್ಬ ಹುಡುಗ ಒಂಥರ ದಡ್ಡರಾಗೆ ಕಾಣ್ತಾನೆ. ಆದ್ರೆ ಗೋವಿಂದಾಯ ನಮಃ ಸಿನಿಮಾವನ್ನ ಎಷ್ಟು ಚಿಕ್ಕದಾಗಿ ಚೊಕ್ಕದಾಗಿ ಬ್ಯೂಟಿಫುಲ್ ಆಗಿ ಕಟ್ಕೊಟ್ಟ ಅಂತಂದ್ರೆ ಈ ವರ್ಷ ಅರ್ಧ ವರ್ಷದಲ್ಲಿ ಅವನೇ ಸೂಪರ್ ಡ್ಯೂಪರ್ ಹಿಟ್ ಕೊಟ್ಟಂತ ಮೊದಲಿಗ. ಇನ್ನು ಸಂತು ಅಲೆಮಾರಿ ಸಿನಿಮಾ ತನ್ನ ಪ್ರಥಮ ಪ್ರಯತ್ನದಲ್ಲೇ ತಾನೊಬ್ಬ ನಿರ್ದೇಶಕ ಅಷ್ಟೇ ಅಲ್ಲ, ಒಂದು ಹೊಸ ತಲೆಮಾರಿನ ಗಟ್ಟಿ ಕಾಳು ಅನ್ನೋದನ್ನ ಅವನು ತನ್ನ ಒಂದು ಸಿನಿಮಾದ ಮೂಲಕ ಹೇಳಿದ್ದ. ಇನ್ನು ಲಕ್ಕಿ ಸಿನಿಮಾದ ಡಾಕ್ಟರ್ ಸೂರಿ ತನ್ನ ನಿರ್ದೇಶನದ ಎಲ್ಲಾ ವಿಭಾಗದಲ್ಲೂ ತಾನು ಸಮರ್ಥರಿದ್ದೇನೆ, ತನ್ನಿಂದ ನೀವು ಒಳ್ಳೆ ಸಿನಿಮಾವನ್ನ ನಿರೀಕ್ಷೆ ಮಾಡಬಹುದು ಅನ್ನೋದನ್ನ ಬಹಳ ದಟ್ಟವಾಗಿ ಸೂಚ್ಯವಾಗಿ ಕೊಟ್ಟರು ಲಕ್ಕಿ ಮೂಲಕ. ಇನ್ನು ಮಾಲಾಶ್ರೀ ಅವರಿಗೆ ಶಕ್ತಿಯನ್ನ ತುಂಬದಂತ ಅನಿಲ್ ಕುಮಾರ್ ಕೂಡ ತಾನೂ ಕೂಡ ರೇಸಲ್ಲಿದ್ದೇನೆ, ತಾನೂ ಕೂಡ ಒಂದು ಒಳ್ಳೆಯ ನಿರ್ದೇಶಕನಾಗುವ ಎಲ್ಲ ಒಂದು ಬತ್ತಳಿಕೆಯಲ್ಲಿ ತನ್ನದೇ ಆದಂತ ವಿದ್ಯೆಗಳನ್ನ, ಬಿಲ್ಲುಗಳನ್ನ, ಬಾಣಗಳನ್ನ ಇಟ್ಕೊಂಡಿದ್ದೇನೆ ಅನ್ನೋದನ್ನ ಸ್ಪಷ್ಟವಾಗಿ ಜನವರಿಯಲ್ಲೇ ತೋರಿಸಿದಂತ ಯುವಕ. ಪಿಸಿ ಶೇಖರ್ ಮತ್ತು ಶ್ರೀನಿವಾಸ್ ರಾಜು, ರೋಮಿಯೋ ಮತ್ತು ದಂಡುಪಾಳ್ಯ. ಶ್ರೀನಿವಾಸ್ ರಾಜು ತಾಂತ್ರಿಕವಾಗಿ ಒಬ್ಬ ನಿರ್ದೇಶಕನಾಗಿ ಬಹಳ ಆಲೋಚನೆಗಳನ್ನ, ಹೊಸ ಆಲೋಚನೆಗಳನ್ನು ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಅವನು ಬಹಳ ಉತ್ತಮವಾದ ಸಿನಿಮಾವನ್ನ ಕೊಡುವಂತ ಯುವಕ ಅನ್ನೋದನ್ನ ನಿಸ್ಸಂಶಯವಾಗಿ ಪ್ರಚುರಪಡಿಸಿದ್ರು. ಇನ್ನು ಪಿಸಿ ಶೇಖರ್ ನನಗೆ ಕಂಡ ಹಾಗೆ ಈ ಎಲ್ಲ ನಿರ್ದೇಶಕರ ಮಧ್ಯೆನೆ ಅವನನ್ನಿಟ್ರೆ, ಪಿಸಿ ಶೇಖರ್ ಇಟ್ರೆ ಬಹುಶಃ ಟೆಕ್ನಿಕಲಿ ಪಿಸಿ ಶೇಖರ್ ಈಸ್ ದ ನಂಬರ್ 1. ಇನ್ನು AP ಅರ್ಜುನ್, ಇವನನ್ನ ಇವರೊಟ್ಟಿಗೆ ಇಟ್ಟುಕೊಂಡು ಮಾತಾಡಬಾರದು ಒಂದು ರೀತಿಯಲ್ಲಿ, ಯಾಕಂದ್ರೆ ಇವನು ಅಂಬಾರಿಯಲ್ಲೇ ತನ್ನ ಕೃತುಶಕ್ತಿಯನ್ನ ತೋರಿಸಿದವನು. ಆದ್ರೆ ಅಂಬಾರಿಯ ಯಶಸ್ಸು ಒಂದು ಆಕಸ್ಮಿಕ ಅಲ್ಲ, ಫೇಕ್ ಅಲ್ಲ ಅನ್ನೋದನ್ನ ಇವನು ಅದ್ದೂರಿಯಲ್ಲಿ ಬಹಳ ಸ್ಪಷ್ಟವಾಗಿ ತೋರಿಸ್ಕೊಟ್ಟ. ಹಾಗಾಗಿ ಅರ್ಜುನ್ ಯುಗ ಈ ಅರ್ಧ ವರ್ಷದಿಂದಲೇ ಈ ವರ್ಷದ ಮುಂದಿನಕ್ಕೆ ನಾಂದಿ ಹಾಡುವ ರೀತಿಯಲ್ಲಿ ಆರಂಭ ಆಗಿದೆ. ಇವರು ನಮ್ಮ ಅರ್ಧ ವರ್ಷದ ಹೀರೋಗಳು. ಇನ್ನೀಗ ನಾವು ಸಂಗೀತದ ನಿರ್ದೇಶನ ಮತ್ತು ಸಂಗೀತದ ಗುಂಗು ಮತ್ತು ಹಾಡುಗಳ ಮಟ್ಟಿಗೆ ಬಂದರೆ ಇಲ್ಲಿ ಬಹಳ ವಿಸ್ಮಯವಾದಂತ, ವಿಶೇಷವಾದಂತ ಕೆಲವು ಸತ್ಯಗಳನ್ನು ನಿಮಗೆ ಹೇಳಲೇಬೇಕು. ನಾನು ಹರಿಕೃಷ್ಣ 2012ರಲ್ಲಿ ಒಂದು ರೀತಿಯಲ್ಲಿ ತನ್ನ ಕನ್ಸಿಸ್ಟೆನ್ಸಿಯನ್ನ ಕಳ್ಕೊಂಡಿದ್ದಾನೆ. ನಿರಂತರವಾದ ಯಶಸ್ಸನ್ನ ಕೊಡುವಂತ ಒಂದು ಆ ಲಯ ಏನಿತ್ತಲ್ಲ 2011ರಲ್ಲಿ, ಅದನ್ನ ಇಲ್ಲಿ ಕಳ್ಕೊಂಡದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ಹಾಡುಗಳ ಮೂಲಕ ಗೆದ್ದಿದ್ದಾರೆ ಅವರು. ಇಡೀ ಸಿನಿಮಾದ ಒಟ್ಟು ಹಾಡುಗಳ ಮೂಲಕ ಗೆಲುವನ್ನ ಸಾಧಿಸಲಿಕ್ಕಾಗಿಲ್ಲ. ಆ ಗೆಲುವು ಅರ್ಜುನನ ಪಾಲಾಗಿದೆ. ಆದರೆ ಒಂದು ಕನಿಷ್ಠ ಮಟ್ಟದ 3 ಹಾಡುಗಳನ್ನ ಅರ್ಧ ವರ್ಷದಲ್ಲಿ ಕೊಡುವ ಮೂಲಕ ಹರಿಕೃಷ್ಣ ಎಂತ ಅದ್ಭುತವಾದ ಗೆಲುವನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ನಾನು ಆ ಹಾಡನ್ನ ಮತ್ತು ಚಿತ್ರವನ್ನ ಪ್ರಸ್ತಾಪಿಸಿದ್ರೆ ನಿಮಗದರ ಸತ್ಯ ಅರಿವಾಗ್ತದೆ. ಅಣ್ಣಾ ಬಾಂಡನಲ್ಲಿ ತುಂಬಾ ನೋಡ್ಬೇಡಿ ಆ ಹಾಡು, ತುಂಬಾ ನೋಡ್ಬೇಡಿ ಲವ್ವು ಆಯ್ತದೆ, ಲವ್ವು ಮಾಡ್ಬೇಡಿ ನೋವು ಆಯ್ತದೆ. ಚಿಂಗಾರಿಯಲ್ಲಿ ಕೆಟ್ಟ ಬಟ್ಟೆಯ ಬಡ, ಅದ್ದೂರಿಯಲ್ಲಿ ಅಮ್ಮಾಟ. ಗುರುಕಿರಣ್ 2011ರಲ್ಲಿ ತನ್ನ ಪೇಲವ ವರ್ಷವನ್ನ ಕಂಡಿದ್ರು. 2012ರಲ್ಲಿ ಒಂದು ಫಿನಿಕ್ಸಿನ ಹಾಗೆ ಅವ್ರು ಹುಟ್ಟು ಬಂದರು.
ಅದಕ್ಕೆ ಗೋವಿಂದಾಯ ನಮಃಕ್ಕೆ ಅವರು ಋಣಿಯಾಗಿರಬೇಕು. ಇವರ ಇಬ್ಬರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದಾಗ ಅರ್ಜುನ್ ಜನ್ಯ ಒಬ್ಬ ಸೂಪರ್ ಡ್ಯೂಪರ್ ಯಶಸ್ವಿ ಸಂಗೀತ ನಿರ್ದೇಶಕನಾಗಿ ಈ ಅರ್ಧ ವರ್ಷದಲ್ಲಿ ನಿಸ್ಸಂಶಯವಾಗಿಯೂ ದಾಖಲಾಗಿದ್ದಾನೆ. ಪ್ರಶ್ನಾತೀತ ಅದು. ಈಗ ಇಲ್ಲಿ ಅರ್ಧ ವರ್ಷದಲ್ಲಿ ಒಂದೇ ಸಿನಿಮಾ ಸಿದ್ಲಿಂಗುಗೆ ಅನೂಪ್ ಸಿಳಿನ್ನು ಸಂಗೀತ ನೀಡಿದ್ದಾರೆ. ಅದರಲ್ಲಿ ಮನಸ್ಸೆ ಮನಸ್ಸೆ ಎಲ್ಲೆಲ್ಲೂ ಓಡುವ ಮನಸ್ಸೆ ಅನ್ನುವಂತ ಹಾಡಿದೆಯಲ್ಲ, ಅದು ಅನೂಪ್ ಸಿಳಿನ್ ಒಂದೇ ಸಿನಿಮಾ ಬಂದದ್ದಿದ್ರು ಕೂಡ ಅವನ ಈ ಹಾಡು ಅನೂಪ್ ಸಿಳಿನನ್ನ ನಿಮ್ಮ ಮನಸ್ಸಿನಲ್ಲಿ ನಿಚ್ಚಳವಾಗಿ ನಿಲ್ಲಿಸುವಂತ ಕೆಲಸವನ್ನ ಮಾಡಿದ್ದೆ. ಆದ್ರಿಂದ ಆ ಒಂದು ದೃಷ್ಟಿಕೋನದಿಂದ ನಾವು ಗಮನಿಸಿದ್ರೆ ಅನೂಪ್ ಸಿಳಿನ್ ಕೂಡ ಜನಪ್ರಿಯವಾದಂತಹ ಒಬ್ಬ ಸಂಗೀತ ನಿರ್ದೇಶಕನ ಆಗಿ ಈ 6 ತಿಂಗಳಲ್ಲಿ ನಿಂತಿದ್ದಾನೆ ಅಂತಲೇ ನಾವು ಹೇಳಬೇಕಾಗುತ್ತೆ. ಆರು ತಿಂಗಳಲ್ಲಿ ನೋಡಿದ 60 ಸಿನಿಮಾಗಳ ಮೇಲೆ ಒಂದು ಸಣ್ಣ ಚಿಂತನೆಯ ಸೌಧವನ್ನ ಕಟ್ಟುವ ಒಂದು ಭಾಗ್ಯ ನನಗೆ ಬಂತು. ಬಹುಶಃ ಹಳೆಯ ಸಿನಿಮಾವನ್ನ ಕೊಟ್ಟು ನಮ್ಮ ಮತಿಯನ್ನ ಕೆಡಿಸಿದ್ದಕ್ಕೆ ನಮ್ಮ ಚಿತ್ತಭಿತ್ತಿಯಲ್ಲಿ ಮೂಡಿದಂಥ ಈ ಚಿತ್ರ ನಿಮಗೆ ಇಷ್ಟ ಆಗಿದೆ ಅಂತ ನನ್ನ ಭಾವನೆ. ಮುಂದಿನ ವಾರ ಬಹುಶಃ ಮತ್ತೆ ನಮಗೆ ಈ ರೀತಿಯ ಸಂದರ್ಭ ಒದಗಲಿಕ್ಕಿಲ್ಲ. ಬಹಳ ಒಳ್ಳೆಯ ಸಿನಿಮಾಗಳು ನಮ್ಮನ್ನ ಕಾಯ್ತಾ ಇವೆ. ಆ ಸಿನಿಮಾಗಳು ಒಂದೊಂದಾಗಿ ಬಿಡುಗಡೆ ಆಗಲಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರುತ್ತಾ ಇರುವಂತಹ ಗಾಡ್ ಫಾದರ್ ಒಂದು ದೊಡ್ಡ ಸಕ್ಸಸ್ ಆಗುವ ಮೂಲಕ ಮತ್ತೆ ಮುಂದಿನ 6 ತಿಂಗಳಿಗೆ ಅದೊಂದು ಟಾನಿಕ್ ಅನ್ನ, ಚೈತನ್ಯವನ್ನ ಕೊಡ್ಲಿ ಅಂತ ಆಶಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ತೆ.